ಎಷ್ಟು ಬಂದವರು? 4 ಅಣ್ಣ ಬರ್ರಿ. ಐಡಿ ಕಾರ್ಡ್ ಚೀಟಿ ನಂಬರ್ ಬರೀತಿ, ನಿಮ್ದು ಸಂಬಂಧಿಕರ ಜಿಲ್ಲೆ ಹೆಸರು ಬರೀತಿ, ರಾಜ್ಯ ಯಾವ ರಾಜ್ಯದಲ್ಲಿ ಅಂತ ಬರೀತಿ, ನಂಬರ್ ಕ್ರಮ ಸಂಖ್ಯೆ ಬರೀತಿ, ಇಲ್ಲಿ ಹುಟ್ಟಿದ ದಿನಾಂಕ ಬರೀತಿ, ನಿಮ್ದು ಆಧಾರ್ ಸಂಖ್ಯೆಯನ್ನು ಇದು ಮಿಕ್ಕಿದ್ದೆಲ್ಲ ನೀವು ಹೇಳಿದ್ದೆಲ್ಲ ಇದರಲ್ಲಿ ಒಂದು ಫಾರ್ಮ್ ನೀವು ಕೊಡ್ತೀವಿ, ಒಂದು ಫಾರ್ಮ್ ನಾವು ತಗೊಂಡು అక్క మీరు ఈ ఫామ్ ఇకుంటేనా మాకు ఫోటోస్ ఏమన్నా కొత్త ఫోటోస్ ఇస్తారా? ఇవ్వండి, స్టాంప్ ఫోటోస్ అప్డేట్ చేశారు. ಕೊಟ್ಟಿದ್ದೀವಿ ಅಂತ ನಾವು ಇವರಿಂದ ಏನು ಕಲೆಕ್ಟ್ ಮಾಡ್ಕೊಳಲ್ಲ ಸರ್. ಇನ್ಫಾರ್ಮೇಶನ್ ಕೇಳಿಬಿಟ್ಟು ಫಿಲ್ ಮಾಡಿ ಈ ಫಾರ್ಮ್ ಒಂದು ಅವ್ರಿಗೆ ಕೊಟ್ಟು ಹೋಗ್ತೀವಿ, ಒಂದು ಫಾರ್ಮ್ ನಾವು ತಗೊಂಡು ಹೋಗ್ತೀವಿ, ನಾವು ಫೋನಲ್ಲಿ ಸ್ಕ್ಯಾನ್ ಮಾಡ್ತೀವಿ. ಐಡಿ ಕಾರ್ಡ್ ಅಲ್ಲ, ಪ್ರೂಫ್ ಏನ್ ತಗೊಂಡು ಹೋಗಲ್ಲ. ಆಧಾರ್ ಕಾರ್ಡ್ ಸಂಖ್ಯೆ ಕೇಳಿದಾರ, ಅವ್ರಾಗಿ ಹೇಳಿದ್ರೆ ಬರ್ಕೊತೀವಿ, ಇಲ್ಲ ಬೇಡ ಅಂದ್ರೆ ಹಂಗೆ ಖಾಲಿ ಹೆಸರು, ಪಾರ್ಟ್ ನಂಬರ್, ಏನೇನು ತೋರಿಸ್ಬೇಕು, ಅವರು ಆಧಾರ್ ಕಾರ್ಡ್ ತೋರಿಸ್ಬೇಕು. ಇಲ್ಲಮ್ಮ, ಇಲ್ಲಿ ನಿಮ್ಮ ಹೆಸರು ಬರೀಬೇಕು. ನಿಮ್ಗೆ ಬರೆಯಕ್ ಬಂದ್ರೆ ಬರೀರಿ, ಇಲ್ಲಾಂದ್ರೆ ನಾಳೆ ನಾವೇ ಬಂದು ಬರ್ಕೊಂಡು ತಗೊಂಡೋಗ್ತೀವಿ. ಒಂದು ಫಾರ್ಮ್ ನಿಮ್ಗೆ ಕೊಂಡೋಗ್ತೀವಿ. ಇದರಲ್ಲಿ ಏನಿದೆ ಅಂದ್ರೆ ನಿಮ್ಮ ಹೆಸರು ಬರೀತೀವಿ, ನಿಮ್ದು ಐದರ ಹೆಸರು ಅಂತ ಇರುತ್ತೆ, ಇದರಲ್ಲಿ ಇದೆ. ಏನ್ ಕೊಟ್ಟಿರ್ತೀವಿ ಅದನ್ನ ಬರೀತೀವಿ. ಇದು ತಾಯಿ ಹೆಸರು ಕೊಟ್ಟಿದ್ರೆ ಇದು ತಾಯಿ ಹೆಸರು ಬಂದು ಸಂಬಂಧ ತಾಯಿ ಅಂತ ಬಂದು జిల్లే అವೆಲ್ಲ పార్ట్ నంబర్ క్లియర్ కదా. మరి డబల్ ఉంటాయినా మీకు యాడ్ కావాలా అక్కడ సెలెక్ట్ చేసుకొని చేసుకోవచ్చు. ఇక్కడ డిలీట్ చేస్తాం. ನೀವಾಗ ಹೇಳಿದ್ರೆ ಅದರ ಸಂಖ್ಯೆ ಬರೀತೀವಿ, ಇಲ್ಲ ಅಂದ್ರೆ ಇಲ್ಲ. ಮೊಬೈಲ್ ಸಂಖ್ಯೆ ಕಂಪಲ್ಸರಿ ಬೇಕು. ನಿಮ್ ತಂದೆ ಹೆಸರು, ತಂದೆ ಐಡಿ ಕಾರ್ಡ್ ನಂಬರ್ ಇದ್ರೆ ಐಡಿ ಕಾರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ, ನಾನೇ ಬಂದು ಮಾತಾಡ್ತೀನಿ. ಏನು ಕೊಟ್ಟು ಎಸ್ಐಆರ್ ಇದಲ್ಲ ಫಾರ್ಮ್ ಚೂಪಿ ಹೇಳ್ರಿ ಮೇಡಮ್. ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ, ಈ ತರ ನಾನೇ ಬಂದು ಫಿಲ್ಅಪ್ ಮಾಡ್ತೀನಿ ಅಂತ. ಆಧಾರ್ ಕಾರ್ಡ್ ಸಂಖ್ಯೆ, ಐಡಿ ಕಾರ್ಡ್ ಸಂಖ್ಯೆಯನ್ನ ಕೇಳ್ತೀವಿ ಅಷ್ಟೇ ಅಲ್ಲ, ಮೊಬೈಲ್ ಸಂಖ್ಯೆ ಆ ಮೂರು ಹೇಳಿದ್ರೆ ನಮ್ಗೆ ಅನುಕೂಲ ಆಗುತ್ತೆ. 4 ಮನೆ ಮಾಡಿದ್ದೀವಿ. ರೆಸ್ಪಾನ್ಸ್ ಮಾಡಿ